ಅದರಿಂದ ನಾವು ನಮ್ಮ ವೈಯಕ್ತಿಕ ಜೀವನವೇ ಹಾಳಾಗ್ತದೆ, ಸಮಾಜಕ್ಕೆ ನಮ್ಮಿಂದ ಏನು ಕೊಡುಗೆ ಆಗುವುದಿಲ್ಲ. ನಿನ್ನೆ ಒಂದು ವಿಡಿಯೋ ನಮ್ಮ ಆಫೀಸರ್ಸ್ಗೆಲ್ಲ ಶೇರ್ ಮಾಡಿದ್ದೀನಿ. ಹೊರದೇಶದಿಂದ ಎಲೆಕ್ಟ್ರಿಕಲ್ ಪೋಲ್ಸ್ ಅಲ್ಲಿ ಬರ್ತವೆ. ಎಲೆಕ್ಟ್ರಿಕಲ್ ಪೋಲ್ಸ್ ಸಪ್ಲೈ ಬೆಂಗಾಲಿಂದ ನಮ್ಮ ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬರಬೇಕಾಗ್ತದೆ. ಅವು ಎಲೆಕ್ಟ್ರಿಕಲ್ ಪೋಲ್ 20, ಅದರಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಒಳಗಡೆ ಪೊಳ್ಳು ಮಾಡಿ ಅದರಲ್ಲಿ ತುಂಬಿಕೊಂಡು ಬರ್ತದೆ. ಅದು ನಮ್ಮ BSF ಹಿಡಿದಿದ್ದಾರೆ. ಹಿಡಿದು ಅದನ್ನೆಲ್ಲ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಮೇಲೆ. ಅಂದ್ರೆ ಚಾಕ್ಲೇಟು, ಕೊಪ್ಪರಮೀಟು, ಬೇರೆ ಬೇರೆ ವಿಧವಾಗಿ ಅವರು ತರ್ತಾರೆ. ನಿಮ್ಮನ್ನೆಲ್ಲ ಕಾಲೇಜುಗಳು ಸ್ಕೂಲ್ ಹತ್ರ ಬರ್ತವೆ. ಅದು ನೀವು ಮೊದಲು 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಈ ತರ ನೀವು ನಿಮ್ಮ ತಂದೆ ತಾಯಿಗಳು ಬೇರೆ ಬೇರೆ ಕೆಲಸಕ್ಕೆ ಕೊಟ್ಟಿದ್ದೀರಲ್ಲ, ಇದನ್ನು ಬಳಕೆ ಮಾಡ್ತಾ ಹೋದ್ರೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತಾವು ತಮ್ಮ ಜೀವನ ಕುಂಠಿತವಾಗ್ತಾ ಹೋಗ್ತದೆ. ಹಾಗಾಗಿ ತಾವೆಲ್ಲ ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕು, ಅಂತ ದುಶ್ಚಟಗಳಿಗೆ ಬಲಿಯಾಗಬಾರ್ದು ಅಂತ ಹೇಳ್ತಾ ಇವತ್ತು ತಮ್ಮನ್ನ ಬಿತ್ತಲಿಗೆ ಎತ್ತಿಗೆ ನಮ್ಗೆ ಇಷ್ಟ ಇಲ್ಲ. ಸ್ವಲ್ಪ ಈಗಾಗಲೇ ಗೂಗಲ್ ಅವ್ರಿಗೂ ಗೊತ್ತಾಗ್ತದೆ ದುಷ್ಪರಿಣಾಮ ಏನು, ಡ್ರಗ್ಸ್ ಅಂದ್ರೆ ಏನು, ಎಷ್ಟು ಟೈಪ್ ಡ್ರಗ್ಸ್ ಇದಾವೆ, ಯಾವ ಟೈಪ್ ಇದಾವೆ ಎಲ್ಲ ಗೊತ್ತಾಗ್ತದೆ ನಿಮಗೆ. ಹಾಗಾಗಿ ತುಂಬಾ ಶಾರ್ಟ್ ಆಗಿ ನಾನು ಹೇಳಿದ್ದೀನಿ, ಅವೆಲ್ಲ ಅದರಿಂದ ದೂರವಿಡಿ. ಸೊ ಇದಕ್ಕೆ ಸಹ ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಈ KGF ಮತ್ತು ಬಂಗಾರಪೇಟೆ ತಾಲೂಕುಗಳಿಗೆ ಎಲ್ಲ ಸಾರ್ವಜನಿಕರಿಗೆ ಹೇಳೋದಿಷ್ಟೇ, ಮಕ್ಕಳಿಗೆ ದುಡ್ಡು ಕೊಡಬೇಕಾದ್ರೆ ಸ್ವಲ್ಪ ಅದನ್ನ ಫಾಲೋ ಅಪ್ ಮಾಡಬೇಕು. ಯಾವ ರೀತಿ ಖರ್ಚು ಮಾಡಿದ್ರೆ ಏನು ಅಂತ ಹೇಳಬೇಕು. ಅದು ಮಿಸ್ಯೂಸ್ ಆಗಬಾರ್ದು ದುಡ್ಡು, ಎಸ್ಪೆಷಲಿ ಡ್ರಗ್ಸ್ ವರೆಗೆ ಮಾತ್ರ ಹೇಳೋದು. ಎಲ್ಲ ಗಮನ ಹರಿಸ್ತೀರಿ, ಎಲ್ಲ ತಾವು ಫಾಲೋ ಮಾಡ್ತೀರಿ ಅಂತ ಹೇಳ್ತಾ 2 ಮಾತುಗಳನ್ನು ಇವತ್ತು ಆಡಲಿಕ್ಕೆ ಅವಕಾಶ ಕೊಡೋದು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க